ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕುಕಿಂಗ್ ವಿತ್ ರಮ್ಯಾ. ಇವತ್ತಿನ ರೆಸಿಪಿ ಏನಂದರೆ ಕ್ರಿಸ್ಪಿಯಾದಂಥ ಬೆಂಡೆಕಾಯಿ ಫ್ರೈ. ಇದಂತೂ ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಹಾಗೂ ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ಲರೂ ಇಷ್ಟಪಡುವಂತಹ ಸ್ನ್ಯಾಕ್ ಆಗಿದೆ. ಇದನ್ನು ತುಂಬಾ ಕ್ವಿಕ್ಕಾಗಿ ಅಂದರೆ 10 to 15 ಮಿನಿಟ್ಸ್ ಒಳಗಡೆ ಮಾಡ್ಬೋದು. ಸೊ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 250 ಗ್ರಾಮ್ ಅಷ್ಟು ಬೆಂಡೆಕಾಯಿನ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಒಂದು ಕ್ಲಾತಲ್ಲಿ ಒರೆಸಿ ಒಣಗಿಸಿಟ್ಕೊಂಡಿದ್ದೀನಿ. ಈ ಬೆಂಡೆಕಾಯಿನ 4 ಭಾಗಗಳಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನಿಲ್ಲಿ ಕಟ್ ಮಾಡಿದ್ದೀನಲ್ಲ, ಹಾಗೆ ತುದಿಗಳನ್ನ ಕಟ್ ಮಾಡಿ 4 ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ. ನಾನು ಇದ್ರೊಳಗಡೆ ಇರೋವಂಥ ಬೀಜಗಳನ್ನೇನು ರಿಮೂವ್ ಮಾಡ್ತಾ ಇಲ್ಲ. ಸಪೋಸ್ ನಿಮ್ಗೆ ಇಷ್ಟ ಆಗಲ್ಲ ಅನ್ನೋದಾದರೆ ನೀವು ರಿಮೂವ್ ಮಾಡ್ಕೋಬೋದು. ನೋಡಿ, ಹೀಗೆ ಉಳಿದಿರೋ ಅಂಥ ಬೆಂಡೆಕಾಯಿಗಳನ್ನೂ ಕೂಡ 4 ಭಾಗಗಳಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಇಷ್ಟಿದ್ರೆ ಸಾಕಾಗುತ್ತೆ. ಸೊ ಇವಾಗ ಕಟ್ ಮಾಡಿರೋ ಅಂಥ ಬೆಂಡೆಕಾಯಿನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಸೊ ಈಗ ಇದರ ಕೋಟಿಂಗ್ ರೆಡಿ ಮಾಡ್ಕೋಬೇಕು. ಅದಕ್ಕೆ 1 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಇದು ಕ್ರಿಸ್ಪಿನೆಸ್ನ ಕೊಡುತ್ತೆ. ಹಾಗೆ 3/4 ಸ್ಪೂನಷ್ಟು ಚಿಲ್ಲಿ ಪೌಡರ್, ಇದನ್ನು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಹಾಗೆ 1/4 ಸ್ಪೂನಷ್ಟು ಮೆಣಸಿನ ಪೌಡರ್, ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿಣ, 1/2 ಟೀ ಸ್ಪೂನಷ್ಟು ಜೀರಿಗೆ ಪೌಡರ್ ಕೂಡ ಹಾಕ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇದನ್ನೆಲ್ಲನೂ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ನೋಡಿ, ನೀವು ಫಸ್ಟ್ ಹೀಗೇ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ನಾವು 1-2 ಸ್ಪೂನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು, ಹೊಂದ್ಕೊಳ್ಳಿ ಅನ್ನೋ ಕಾರಣಕ್ಕೆ. ನೋಡಿ, ಈಗ ಮಸಾಲೆ ಎಲ್ಲ ಬೆಂಡೆಕಾಯಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ, ಹೊಂದ್ಕೊಂಡಂಗೆ ಕಾಣಿಸ್ತಾ ಇದೆ. ನಂತರ ನಾವು ಒಂದು ಫ್ರೈಯಿಂಗ್ ಪ್ಯಾನ್ನ ಬಿಸಿ ಇಟ್ಕೊಂಡು 2 ಟೀ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ಹೀಟ್ ಮಾಡ್ಕೋಬೇಕು. ಸೊ ಈಗ ಪ್ಯಾನ್ನಲ್ಲಿ ಆಯಿಲ್ ಹೀಟ್ ಆಗಿದೆ. ಸೊ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ಬೆಂಡೆಕಾಯಿನೆಲ್ಲ ಒಂದೊಂದಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಬೆಂಡೆಕಾಯಿನ ಶಾಲೋ ಫ್ರೈ ಮಾಡಿಕೊಂಡ್ರೆ ಸಾಕು, ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಅಥವಾ ಆಯಿಲಲ್ಲಿ ಕರಿತೀನಿ ಅನ್ನೋರು ಇನ್ನೂ ಸ್ವಲ್ಪ ಹೆಚ್ಚಾಗಿ ಆಯಿಲ್ ಇಟ್ಕೊಂಡು ಫ್ರೈ ಕೂಡ ಮಾಡ್ಕೋಬೋದು. ಈ ಬೆಂಡೆಕಾಯಿ ಫ್ರೈ ಮಾಡೋ ಅಂಥ ಟೈಮಲ್ಲಿ ಗ್ಯಾಸ್ ಫ್ಲೇಮ್ ಸ್ವಲ್ಪ ಲೋನೇ ಇಟ್ಕೊಳ್ಳಿ. ಸೊ ಒಂದು ಸೈಡ್ ಸ್ವಲ್ಪ ಫ್ರೈ ಆಗಿದೆ ಅನಿಸುತ್ತೆ. ಸೊ ನಾನು ಎಲ್ಲನೂ ಒಂದ್ಸಲಿ ತಿರುಗಿಸ್ಕೊಂಡೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಹೀಗೆ ನಿಧಾನವಾಗಿ ತಿರುಗಿಸ್ಕೋಬೇಕು. ನಾವು ಬೆಂಡೆಕಾಯಿನೆಲ್ಲ 4 ಪೀಸ್ ಮಾಡಿರೋದ್ರಿಂದ ತುಂಬ ಬೇಗನೆ ಬೇಯುತ್ತೆ, ತುಂಬ ಟೈಮ್ ಬೇಕು ಅಂತ ಏನಿಲ್ಲ. ಎರಡೂ ಕಡೆ ಒಂದು 2 ಮಿನಿಟ್ಸ್ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯುತ್ತೆ. ಈಗ ಚೆನ್ನಾಗಿ ಫ್ರೈ ಆಗಿರೋ ಅಂಥ ಬೆಂಡೆಕಾಯಿನೆಲ್ಲ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಕೂಡ ಸೇಮ್ ಪ್ರೊಸೀಜರೇ. ಫ್ರೈಯಿಂಗ್ ಪ್ಯಾನ್ಗೆ ಉಳಿದಿರೋ ಅಂಥ ಬೆಂಡೆಕಾಯಿನೆಲ್ಲ ಬೇಯೋದಕ್ಕೆ ಹಾಕ್ಕೊಳ್ಳಿ. ಖಾಲಿ ಇರೋ ಅಂಥ ಜಾಗಗಳಲ್ಲೆಲ್ಲ ನೋಡಿ ಹಾಕ್ಕೊಳ್ಳಿ. ನಾವು ಶಾಲೋ ಫ್ರೈ ಮಾಡ್ತಾ ಇರೋದ್ರಿಂದ ಆಯಿಲ್ ಏನು ತುಂಬ ಬೇಕಾಗಲ್ಲ. ಬೆಂಡೆಕಾಯಿನೆಲ್ಲ ಫ್ರೈಯಿಂಗ್ ಪ್ಯಾನ್ ಮೇಲೆ ಹಾಕ್ಕೊಂಡ ನಂತರ 1-2 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೆನಪಿರಲಿ, ಗ್ಯಾಸ್ ಫ್ಲೇಮ್ನ ಯಾವುದೇ ಕಾರಣಕ್ಕೂ ಹೈ ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ, ತುಂಬ ಬೇಗನೆ ಕಪ್ಪಾಗಿ ಒಳಗೆಲ್ಲ ಕುಕ್ ಆಗಿರೋದಿಲ್ಲ. ಸೊ ಲೋ ಫ್ಲೇಮೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ 2 ಮಿನಿಟ್ಸ್ ಅಷ್ಟು ಆಗಿದೆ. ಸೊ ಒಂದು ಸೈಡು ಚೆನ್ನಾಗಿ ಫ್ರೈ ಆಗಿದೆ ಅನಿಸುತ್ತೆ. ಸೊ ನಿಧಾನವಾಗಿ ನಾನು ಎಲ್ಲನೂ ತಿರುಗಿಸ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಅಷ್ಟಾದರೆ ಸಾಕು, ಚೆನ್ನಾಗಿ ಕುಕ್ ಆಗಿರುತ್ತೆ, ಕ್ರಿಸ್ಪಿಯಾಗೂ ಕೂಡ ಫ್ರೈ ಆಗಿರುತ್ತೆ. ಸೊ ಈಗ ಮತ್ತೊಂದು ಕಡೆ ಕೂಡ ಹೀಗೆ ಬೇಯಿಸ್ಕೊಳ್ಳೋಣ. ಕೆಲವರು ಈ ಬೆಂಡೆಕಾಯಿ ಫ್ರೈಗೆ ಗರಂ ಮಸಾಲೆ, ತುಂಬ ಹೆವಿ ಮಸಾಲೆಗಳನ್ನೆಲ್ಲ ಹಾಕ್ಕೋತಾರೆ, ಈವನ್ ಕಲರ್ನೂ ಕೂಡ ಹಾಕ್ಕೋತಾರೆ. ಅದೆಲ್ಲ ಏನೂ ಬೇಕಾಗಲ್ಲ, ಇಷ್ಟೇ ಮಸಾಲೆ ಹಾಕಿದ್ರೆ ತುಂಬಾ ಟೇಸ್ಟಾಗಿ ಬರುತ್ತೆ. ಸೊ ನೋಡಿ, ಹೀಗೆ ಸೇಮ್ ಪ್ರೊಸೀಜರಲ್ಲೇ ಎರಡೂ ಕಡೆ ತಿರುಗಿಸ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮ್ಮ ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಫ್ರೈ ಆಗಿರೋ ಅಂಥ ಬೆಂಡೆಕಾಯಿನೆಲ್ಲ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ವಾವ್, ನೋಡಿದ್ರಲ್ಲ, ತುಂಬಾ ಸಿಂಪಲ್ಲಾಗಿ ಹಾಗೂ ಕ್ವಿಕ್ಕಾಗಿ ಹೇಗೆ ನಮ್ಮ ಬೆಂಡೆಕಾಯಿ ಫ್ರೈ ರೆಡಿ ಆಯಿತು ಅಂತ. ಇದನ್ನು ನೀವು ಊಟದ ಜೊತೆ ಸೈಡ್ ಡಿಶ್ ಆಗಿ ಕೂಡ ಮಾಡ್ಕೋಬೋದು, ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಕೂಡ ಮಾಡಿಕೊಡ್ಬೋದು. ಬೆಂಡೆಕಾಯಿನ ಮಕ್ಕಳು ತಿನ್ನೋದ್ರಿಂದ ಅವರ ನೆನಪಿನ ಶಕ್ತಿ ಕೂಡ ಹೆಚ್ಚಾಗುತ್ತೆ. ನಿಮಗೆ ಈ ನನ್ನ ಬೆಂಡೆಕಾಯಿ ಫ್ರೈ ರೆಸಿಪಿ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ, ಬಾಯ್.